ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನಿವಾಗ ಶ್ರೀಕೃಷ್ಣ ಮಠ, ಉಡುಪಿ ಶ್ರೀಕೃಷ್ಣ ಮಹಾದ್ವಾರ. ತುಂಬ ರಶ್ ಇದೆ. ಸ್ವಲ್ಪ ಇವಾಗೆಲ್ಲ ಬೇಸಿಗೆ ರಜಾ ಅಲ್ವಾ, ಮಕ್ಕಳಿಗೆಲ್ಲ ರಜಾ ಇರುತ್ತೆ. ಹಾಗಾಗಿ ಸ್ವಲ್ಪ ಜನ ಇದ್ದಂಗೆ ಅನ್ನಿಸ್ತಿದ್ದಾರೆ. ಹೋಗ್ತಾ ಇದ್ದೀನಿ, ತೋರಿಸ್ತೀನಿ ಬನ್ನಿ. ಅರೆ ಮಣಿಪುರಲ್ಲ ನೀರು ಅಲ್ಲ ಒಂದೊಂದು ಅದು ಚಿಕ್ಕಮ್ಮ ಒಂದೊಂದ್ಸರಿ ಬಿಡ್ತಾರೆ, ಬನ್ನಿರಿ ನೋಡೋಣ. ಹೋದ್ಸರಿ ಹೋದಂಗೆ ಆಗುತ್ತಾ ನೋಡೋಣ, ಇಲ್ಲ ಅಂದರೆ ಹೋದ್ರೆ ಆಯ್ತು, ನೋಡೋಣ. ಅದು ಒಗ್ಗರಣೆ ಹಾಕ್ತಾರೆ, ಕಡಲೆಪುರಿ ಥರ ರೀ. ಒಳಗೆ ವಿಡಿಯೋ ಇಲ್ಲ, ಇಲ್ಲಿಗೆ ಎಂಡ್ ಮಾಡ್ತೀನಿ. ಚಿಕ್ಕಮ್ಮ ಹಿಂದೆ ಬರ್ತಾ ಇದ್ದಾರೆ. ಇದು ಗೋಶಾಲೆ, ಒಳಗಡೆ ಶ್ರೀಕೃಷ್ಣ ಗೋಶಾಲೆ ಇದೆ. ಗಾಡಿ ಸ್ವಲ್ಪ ಮುಂದೆ ಹೋಗಬೇಕು. ಶೀಘ್ರ ದರ್ಶನಕ್ಕೆ ತಗೊಂಡೋಗೋಣ. ಎಷ್ಟು ಅಂತ ಕೇಳ್ತಿದ್ದಲ್ಲ ಇದೆ. ಆವಾಗ ಒಂದು ಸೌದೆನೂ ಮಿಕ್ಕಲ್ಲ ಅಂತೇಳಿ. ಇದು 2 ವರ್ಷ ಪರ್ಯಾಯ ಆಗುತ್ತಲ್ಲ, ಈ ಸೌದೆನ ಹೀಗೆ ಕಟ್ಟಿಟ್ಟಿರ್ತಾರೆ. ವಾಕಿಂಗ್ ಆಗಿದೆ ಅಂತ, ವಾಕಿಂಗ್ ಮಾಡ್ತಾ ಇಲ್ವಲ್ಲ ಅದಕ್ಕೆ ಇಲ್ಲ ವಾಕಿಂಗ್ ಆಗಿದೆ ಅಂತ.
ಸೌದೆ ನೋಡಿ ಎಷ್ಟು ನೀಟಾಗಿ ಹೆಂಗೆ ಜೋಡಿಸಿದ್ದಾರೆ ನೋಡಿ. ಇವಾಗ ಈ ಲಗೇಜ್ ಹಸು ಇಲ್ಲ ಅದಕ್ಕೆ ಲಗೇಜ್. ತುಳಸಿ ಗಿಡ ಎಲ್ಲ ಸತ್ತಿದ್ದಾರೆ ನೋಡಿ, ತುಳಸಿ ಗಿಡ. ತುಳಸಿ ನೋಡಿ, ಸುತ್ತನೂ ತುಳಸಿ ಗಿಡ ಇಟ್ಟಿದ್ದಾರೆ ನೋಡಿ. ಅಲ್ಲಿಂದ ತೆಗಿತಿ ನವರತ್ನದ್ದು ನೋಡಿ ರಥ. ನೀರು ಒಳಗಡೆ ಬಂದಿದೆ. ಹೌದು, ಒಂದ್ಸರಿ. ಇದು ಚಿನ್ನದ ರಥ ಬಿಬಿ. ಏನು ಯಾರ್ದು ಹರಕೆ ಇರಬೇಕು. ಹೌದು, ಇವತ್ತು ಬೆಳಗ್ಗೆ ಮಾಡಿಸಿದ್ದಾರೆ ಅನ್ಸುತ್ತೆ. ಅಖಂಡ ಉದಯಾಸ್ತಮಾನ ಗೀತ ಪಾರಾಯಣ. ಕಾಣಿಯೂರು ಮಠ, ವಾದಿರಾಜ ಮಠ, ಪುತ್ತಿಗೆ ಮಠ, ಸೋಂದೆ ವಾದಿರಾಜ ಮಠ, ಚಂದ್ರಮೌಳೇಶ್ವರ ದೇವಸ್ಥಾನ, ನೋಡಿ ಮಲ್ಲಿಗೆ ಹೂವನ್ನ ಈ ಥರ ಕಟ್ಟಿರ್ತಾರೆ, ಮಂಗಳೂರು ಮಲ್ಲಿಗೆನ. ನೋಡಿ ಸುತ್ತ ಕೂತ್ಕೊಳ್ಳೋಕ್ಕೆ ಈ ಥರ ಕಲ್ಲಿನ ಬೆಂಚ್ ಹಾಕಿದ್ದಾರೆ ಮಠದ ಸುತ್ತ.
ಇಷ್ಟು ಏನಕ್ಕೆ ಇವಾಗ ಕಾಫಿ ಕುಡಿಸೋಡ ಬಿಟ್ಟಿದ್ಯಾ ನೋಡಿ ಇಲ್ಲಿ ತೆಂಗಿನಕಾಯಿ ತುರಿಯೋ ಮಣೆ ಬೇಕು ನನಗೆ. ಅದಕ್ಕೋಸ್ಕರ ಅಲ್ಲಿದೆ ನೋಡಿ ಚಿಕ್ಕಮ್ಮ, ಈ ಥರದ್ದು ಓ ಇದು ಚೆನ್ನಾಗಿರುತ್ತೆ. ಇದು ಕಲ್ಲಿಗೆ ನಿಂತ್ಕೊಂಡು ತುರಿಯೋದು ಇದೆ. ಬೇಬಿ ಚಿಬ್ಲುನ ಗೊತ್ತಿಲ್ಲ, ಇರ್ಬೋದು. ಅಂದರೆ ಇದು ಇದರಲ್ಲೂ ಮಾಡ್ತಾರೆ, ಕಡಿಮೆ ಅಂತೆ. ಅಲ್ಲ, ಹೆಣ್ಮಕ್ಳು ಚೌಕಾಸಿ ಮಾಡಿದ್ರೇನೆ ಸ್ವಲ್ಪ ಆಯ್ಸ್ ಜಾಸ್ತಿ ಆಗೋದು. ಯಾರು ಲಾಸ್ ಮಾಡಿ ಕೊಡೋದಿಲ್ಲಮ್ಮ. ನಾನು ನಿಮ್ಗೆ ಇದ್ದ ರೇಟ್ ಹೇಳ್ತೇನೆ, ಹಾಗಾದ್ರೆ ಬೇಡ 43 ಇದೇನಕ್ಕೆ ಯೂಸ್ ಮಾಡ್ತಾರೆ? ಇದು 60. ಅಲ್ಲ, ಏನಕ್ಕೆ? ನಾನು ತಿಂಡಿ ಮಾಡ್ತೇನೆ. ಅದು ಕಮ್ಮಿ ಹೇಳ್ರಿ, ಕಮ್ಮಿ. ನಾನು ಹೇಳಿದಲ್ಲ ನಿಮಗೆ. ಪೇಜಾವರ ಮಠ. ಅಲ್ಲಿ ಕರ್ನಾಟಕ ಕೇಳದಲ್ಲಿ ಪೇಜಾವರ ಮಠ ಇತ್ತಲ್ಲ, ಇದು ಇದರದ್ದು. ಹೌದು. ಸಾಮಾನ್ಯವಾದಂತಹ ಮನುಷ್ಯರಿಗೆ ಮನುಷ್ಯೋತ್ತಮೆಯೂ ಕೂಡ ಅತ್ಯಂತ ದುರ್ಲಭವಾಗಿ ದೊರಕುವಂತಹ ಈ ಒಂದು ಸ್ನೇಹ, ಕೃಷ್ಣನ ಒಡನಾಟ ಈ ಗೊಲ್ಲರಿಗೆ ಸಿಕ್ಕಿದೆ ಅಂತ ಹೇಳಿದರೆ, ಈ ದೇವತೆಗಳೆಲ್ಲರೂ ಕೂಡ, ಈ ಗೊಬ್ಬರೆಲ್ಲರೂ ಕೂಡ ದೇವತೆಗಳ ಗೊಲ್ಲರ ವೇಷವನ್ನು ಧರಿಸಿ ಗೊಲ್ಲ ಜಾತಿಯಲ್ಲಿ ನಿಜ ರೂಪವನ್ನು ಮರೆಮಾಚಿ ನೋಡಿ, ಇಲ್ಲೂ ನಮ್ಮ ಅಣ್ಣಂಗೆ ಪರಿಚಯ ಉಡುಪಿ ಮಠದಲ್ಲಿ. ಗೊಲ್ಲರು ಕೃಷ್ಣರಾಮರು ಕೂಡ ಸಾಕ್ಷಾತ್ ಪರಮಾತ್ಮ. ಅವರು ಕೂಡ ಗೊಲ್ಲನಾಗಿ ಬಂದು ಮನುಷ್ಯನಂತೆ ಶ್ರೀ ಪಲಿಮಾರು ಮಠ. ಕೂಡ ಭಗವಂತನ ಆಜ್ಞೆಯಲ್ಲಿ ಅದೇ ರೀತಿಯಾದಂತಹ ವ್ಯವಹಾರವನ್ನು ಹೊಂದಿದ್ದಾರೆ. ಈ ರೀತಿಯಾಗಿ ಅದರ ವರ್ಣನೆಯನ್ನು ಊಹೆಯನ್ನು ಕೊಡುವ ಮೂಲಕ ರಂಗಸ್ಥಳದಲ್ಲಿ ಯಾವ ರೀತಿಯಾಗಿ ಒಬ್ಬ ನಟನನ್ನು ಬೇರೆ ನಟರು ಯಾವ ರೀತಿಯಾಗಿ ಪ್ರಶಂಸೆಯನ್ನು ಮಾಡ್ತಾರೋ ಅಥವಾ ಉತ್ತೇಜನವನ್ನು ಕೊಡ್ತಾರೋ, ಅದೇ ರೀತಿಯಾಗಿ ನಟರಾದಂತಹ ಕೃಷ್ಣ ಕೈ ಹಿಡಿದು ಚಕ್ರದಂತೆ ಇರುವಂಥ ಬ್ರಾಹ್ಮಣ ಶ್ರೀ ಮಂತ್ರಾಲಯ ಸಭಾಮಂದಿರ. ಹಾಂ, ಅನೇಕ ರೀತಿಯಾದಂತಹ ಆಟವನ್ನು ಗೋಪಾಲಕರು ಎಲ್ಲರೂ ಕೂಡ ಆಟಗಳನ್ನು ಆಡಿದ್ದು ಕೃಷ್ಣ ಮಠದಲ್ಲಿದೆ ನೋಡಿ, ಗೋಮತಿ ಚಕ್ರ, ಕೌಡೆ ಎಲ್ಲ ಇದೆ ನೋಡಿ. ದೇವ್ರ ಮಂಟಪಗಳು ನೋಡಿ ಎಷ್ಟು ಚೆನ್ನಾಗಿದೆ. ಕಾಯಿಗಳಿಂದ ಆಟವಾಡ್ತಾ ಇದ್ರು, ಗುಗ್ಗುಲದಿಂದ ಆಟ ಆಡ್ತಾ ಇದ್ರು, ಮುಷ್ಟಿ ನೆಲ್ಲಿಕಾಯಿ ಸಾಗರ, ಹಾಗೆ ಹೊಡೆದೋಗುತ್ತೆ,
ಒಡೆದೋಗುತ್ತೆ ಅದು. ಬೀಡ ಮಠದ್ದು ಎದುರುಗಡೆನೆ ಲೆಮನ್ ಸೋಡಾ ತುಂಬ ಚೆನ್ನಾಗಿರುತ್ತಂತೆ ನೋಡಿ. ಅದು ಇದ್ದಾನೆ. ಕೀರ್ತಿಯ ದೃಷ್ಟಿಯಾಗಲಿ ಯಾವುದೇ ದೃಷ್ಟಿಯಾಗಲಿ ಜಗತ್ತಿನಲ್ಲಿ ಯಾವುದೇ ಒಂದು ಮಹತೋಪಾರ ಶ್ರೀ ಅನಂತೇಶ್ವರ ದೇವಸ್ಥಾನ. ಸುಂದರವಾಗಿ ನಮ್ಮ ಶ್ರೀ ವಿಶ್ವಪ್ರಿಯ ತೀರ್ಥಶ್ರೀಪಾದರು ನಮ್ಮ ಮುಂದೆ ಇಟ್ಟಿದ್ದಾರೆ. ಅವರಿಗೆ ನಮ್ಮ ಪರ್ಯಾಯ ಮಠದ ವತಿಯಿಂದ ವಿಶೇಷ ನೋಡಿ ಚಿನ್ನದ ರಥ ಇದು. ರತ್ನ ಖಚಿತ ರಥ ಇದು. ಆಗಬೇಕು ಈ ಸಂದರ್ಭದಲ್ಲಿ ನಾವು ಅಪೇಕ್ಷಿಸ್ತಾ ಇದ್ದೇವೆ. ಚಾತುರ್ಮಾಸ್ಯದ ಈ 2 ತಿಂಗಳಲ್ಲಿ ಇಲ್ಲೇ ಇಟ್ಟುಕೊಂಡು ತಮ್ಮ ಪ್ರವಚನದ ಮೂಲಕ ಎಲ್ಲ ಒಂದು ಜಿಜ್ಞಾಸುಗಳಿಗೆ ಅವರು ಇಂತಹ ಒಂದು ವಿಶೇಷವಾದಂತಹ ಒಂದು ನಿರೂಪಣೆಯನ್ನು ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಅವರನ್ನು ಕೇಳಿಕೊಳ್ತಾ, ಅವರು ಕೂಡ ನಮ್ಮೆಲ್ಲರಿಗೆ ಕಣ್ಣಿಗೆ ಕಾಣತಕ್ಕಂತಹ ಭಗವಂತನ ವಿಭೂತಿ ರೂಪ ಆಗಿದ್ದಾರೆ. ಅವರ ಈ ಒಂದು ವಿಶೇಷವಾದಂತಹ ಒಂದು ಶಕ್ತಿ ಏನೆಂದರೆ ಸ್ವಚ್ಛವಾದಂತಹ ಮತ್ತು ನೇರವಾದಂತಹ ಅಭಿಪ್ರಾಯ, ಯಾವುದೇ ಒಂದು ಮುಲಾಜು ಇಲ್ಲದೆ ಅಥವಾ ಒಳಗೊಂದು ಹೊರಗೊಂದು ಮಾಡದೆ ನೇರವಾಗಿ ಅವರು ಯಾವುದೇ ವಿಷಯವನ್ನು ಪ್ರಸ್ತಾಪನೆ ಮಾಡ್ತಾರೆ. ಇದು ಸಾಧಕ ಬಹಳ ದೊಡ್ಡ ಗುಣ, ಆರ್ಜವ ಗುಣ, ಅದೇ ರೀತಿ ಅಕೈತವ ಗುಣ. ಇಂತಹ ಗುಣವನ್ನು ಗುರುತಿಸಿದಾಗ ಇಷ್ಟೊತ್ತು ನಮ್ಮ ಪುಟ್ಟ ಕೃಷ್ಣಂದು ದೇವಸ್ಥಾನದ ವಿಡಿಯೋ ತೋರಿಸಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಇಲ್ಲಿಗೆ ಈ ವಿಡಿಯೋನ ನಿಲ್ಲಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.